ತಗೊಂಬನ್ನಿ, ಸಂತೋಷ. ಇವತ್ತು ನಾವು ಕೇಂದ್ರದ ಸಾಕಷ್ಟು ಯೋಜನೆಗಳು ತಂದಿದ್ದೀವಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಯೋಜನೆಗಳನ್ನು ನಾವು ತಂದಿದ್ದೀವಿ. ನಿಮ್ ಗ್ಯಾರಂಟಿ ಏನಿದೆ ಇಡೀ ರಾಜ್ಯಕ್ಕೆ ಗೌರವ ಮುಖ್ಯಮಂತ್ರಿ ಕೊಟ್ಟಂತ ಯೋಜನೆ ತುಂಬಾ ಸಂತೋಷ. ಅದ್ ಬಿಟ್ಟು ಇನ್ನೂ ಏನಂತ ತರಲಿಕ್ಕಾಗತ್ತೆ, ನಿಮ್ಗೆ ದೇವ್ರ ಶಕ್ತಿ ಕೊಟ್ಟಿದೆ ತಗೊಂಬಂದ್ರಿ. ಅದ್ ಬಿಟ್ಟು ನಾವು ತಂದಿದ್ದ ಬಗ್ಗೆ, ನಿಮ್ಮ ಹುಡುಕಿನ ಬಗ್ಗೆ ನಮ್ಗೆ ಯಾಕೆ ಬರೋ ತೋರಿಸೋ ಪ್ರಯತ್ನ ಮಾಡ್ತೀರಿ? ಮೊನ್ನೆ ಸ್ಟೇಟ್ಮೆಂಟ್ ನಮ್ಮ ತಂದೆ ಶುರು ಮಾಡಿದಂತ ಕುವೆಂಪು ಯೂನಿವರ್ಸಿಟಿ, ಯಾವ ಕುವೆಂಪು ಯೂನಿವರ್ಸಿಟಿ ಶುರುವಾಗಿದ್ದು? ಗೌರವಂತ ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಶುರುವಾದಂತ ಕುವೆಂಪು ಯೂನಿವರ್ಸಿಟಿ, ನಮ್ಮ ತಂದೆ ಶುರು ಮಾಡಿದಂತ ಕುವೆಂಪು ಯೂನಿವರ್ಸಿಟಿಗೆ ನಮ್ಮ ಕಾಗೋಡು ತಿಮ್ಮಪ್ಪನವರಿಗೆ ನಾನು ಸನ್ಮಾನ ಡಾಕ್ಟರೇಟ್ ಸಿಗ್ತಿರೋ ಸಂತೋಷ ವಿಚಾರ. ಈ ರೀತಿ ಸುಳ್ಳಿನ ದೊಡ್ಡ ಕಂತೆಗಳನ್ನು ಹೇಳ್ಕೊಂತ ಇನ್ನೊಂದು ಕಡೆಗೆ ಒಬ್ಬ ಉಸ್ತುವಾರಿಯಾಗಿ ಅಹಂಕಾರದ ಮಾತುಗಳನ್ನ ಕಮ್ಮಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿನ ಸರ್ಕಾರವು ಕೊಟ್ಟಂತ ಅನುದಾನಗಳು ವಾಪಸ್ ಹೋಗಿದ್ದಾವೆ. ಅದು ಪ್ರವಾಸೋದ್ಯಮ ಇರ್ಬೋದು, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು. ಆ ದಿಕ್ಕಲ್ಲಿ ಸಹಕಾರ ಕೊಡೋದು ಬಿಟ್ಟು ಇಂಥ ಹಾಲಪ್ಪನವರಂತ ಹಿರಿಯರ ಬಗ್ಗೆನೂ ಕೂಡ ಸಗಣಿ ತಿಂತಿದ್ಯಾ ಅಂತ ಹೇಳಿ ಕೇಳ್ತೀರಾ ಅಂತ ಎಷ್ಟು ದುರಂಕಾರ ನಿಮಗಿರ್ಬೋದು. ಅದು ಒಬ್ಬ ಶಿಕ್ಷಣ ಸಚಿವರಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಇವತ್ತು ಅನೇಕ ಸಾಹಿತಿಗಳಿಗೆ, ಒಳ್ಳೊಳ್ಳೆ ರಾಜಕಾರಣಿಗಳಿಗೆ, ಬಂಗಾರಪ್ಪನವ್ರಿಗೆ, ಯಡಿಯೂರಪ್ಪನವ್ರಿಗೆ, JH ಪಟೇಲ್ರಿಗೆ, ಗೋವಿಂದ ಗೌಡರು, ಒಂದು ಒಳ್ಳೆ ವ್ಯಕ್ತಿತ್ವದಂತ ವ್ಯಕ್ತಿಗಳಿಗೆ ಇಲ್ಲಿ ಆಶೀರ್ವಾದನ ಮಾಡಿದ್ದಾರೆ. ಆಯ್ತು, ಗೌರವಂತ ಬಂಗಾರಪ್ಪನ 30 ವರ್ಷ ಕೆಳ ಮುಖ್ಯಮಂತ್ರಿ ಆಗಿದ್ರು, ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ, ಅದು ನಾವು ಯಾರು ಕೂಡ ಇಲ್ಲ ಅಂತಿಲ್ಲ. ಆದ್ರೆ ಇವತ್ತು ನಿಮಗೆ ಆ ಒಂದು ಮಂತ್ರಿ ಸ್ಥಾನ ಅಲ್ಲಿ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಜಿಲ್ಲೆಗೆ ಏನ್ ಮಾಡಬೇಕು ಯೋಚನೆ ಮಾಡೋದು ಬಿಟ್ಟು ವಿರೋಧ ಪಕ್ಷ ನಮ್ಮ ಕರ್ತವ್ಯ. ಆನೆ ಹಾವಳಿ ರೈತರ ಮೇಲೆ, ತೋಟದ ಮೇಲೆ ನುಗ್ತಾ ಇದೆ, ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂಭಾಗದಲ್ಲಿ. ವಿನಂತಿ ಮಾಡ್ಕೊಂಡಿದೆ ಸರ್ಕಾರಕ್ಕೆ, ಒಂದು ವಿರೋಧ ಪಕ್ಷವನ್ನು ನಾವು ಕೆಲಸ ಮಾಡಿದ್ವಿ. ವಿರೋಧ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆನೂ ಕೂಡ ಟೀಕೆ ಟಿಪ್ಪಣಿ ಮಾಡೋದು, ಅದು ಕೂಡ ಒಂದು ಲೈನ್ ದಾಟಿ ಹಗುರ ಮಾತಾಡುವಂಥದ್ದು. ಇನ್ನಾದ್ರೂ ಕೂಡ ಈ ರೀತಿಯಂತ ನಡವಳಿಕೆಗಳನ್ನ ಕಮ್ಮಿ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು, ಒಬ್ಬ ಗೌರವಿತ ಚನ್ನಬಸಪ್ಪನವರು ನಮ್ಮ ಶಾಸಕರಿದ್ದಾರೆ ಇಲ್ಲಿ, ಬೇಕಂತ ಫಿಕ್ಸ್ ಮಾಡಿದಂತ ಡೇಟ್ಗಳನ್ನ ಮುಂದಾಕೊಂಡು ಏನೋ ನೆನೆಸ್ಕೊಳ್ಬೇಕು. ಸನ್ಮಾನ ಈಶ್ವರಪ್ಪನವರು, ಸನ್ಮಾನ ಚನ್ನಬಸಪ್ಪನವರು ಅವ್ರು ಕಾರ್ಪೊರೇಟರ್ ಇಲ್ಲ ಆದಾಗ, ಕಾರ್ಪೊರೇಷನ್ ಇದ್ದಾಗ, ಇವತ್ತೇನ ಬಡವರಿಗೆ ಸೂರ್ಯ ಏನಾದ್ರು ಆಗ್ತಾ ಇದ್ದಾನೆ, ಅವತ್ತು ಅವರೆಲ್ಲರ ಪ್ರಯತ್ನ. ನೀನೇನೋ ಒಂದು ಟ್ಯೂಬ್ಲೆಟ್ ಹಾಕಿಸಿ ಉದ್ಘಾಟನೆ ಮಾಡಕ್ಕೆ 2-3 ತಿಂಗಳು ಟೈಮ್ ತಗೊಂಡ್ರೆ, ಹಾಗಾಗಿ ಇನ್ನಾದ್ರೂ ಕೂಡ ಈ ರೀತಿ ಸಂತಾನದ ಬಿಟ್ಕೊಂಡು ನಿಮ್ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಕೂಡ ವಿರೋಧ ಪಕ್ಷವಾಗಿ ನಾವು ಸಹಕಾರ ಕೊಡ್ತಾ ಇದೀವಿ. ಹಗುರವಾಗಿ ಮಾತಾಡೋದು ಬಿಟ್ಟು ಅಭಿವೃದ್ಧಿ ಪರವಾದಂತ ಚಿಂತನೆಗಳಿಗೆ ಕೇಂದ್ರದಲ್ಲಿ ನಾವು ಏನ್ ಗಮನಿಸಬೇಕು ನಾವು ಗಮನಿಸೋಣ, ರಾಜ್ಯದಲ್ಲಿ ನೀವು ಗಮನಿಸ್ರಿ, ಇಬ್ರು ಒಟ್ಟಾಗಿ ಹೋಗಿ ಈ ಅಭಿವೃದ್ಧಿ ತೇರಿ ಎಳೆಯುವಂತ ದಿಕ್ಕಿನಲ್ಲಿ ಗಮನ ಕೊಡಬೇಕು ಅಂತ ನಾವು ವಿನಂತಿಯನ್ನ ಮಾಡ್ಕೊಂತೀವಿ.